ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ರಾಜಣ್ಣ ವಿಚಾರವನ್ನ ಪ್ರತಿಪಕ್ಷಗಳು ಕೇಳ್ತಾ ಇದ್ದಾವೆ. ಸಕಾರಣವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನ ಪ್ರತಿಪಕ್ಷಗಳು ಕೇಳ್ತಾ ಇದ್ದಾವೆ. ಕಲಾಪ ಆರಂಭದಲ್ಲಿ ರಾಜಣ್ಣ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾವೆ ಪ್ರತಿಪಕ್ಷಗಳು. ಸಿಎಂ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಟ್ಟು ಹಿಡಿದಿದ್ದಾವೆ. ಸಚಿವರ ವಜಾ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಇಲ್ಲಿ ಕೇಳ್ತಾ ಇದ್ದಾರೆ. ಅದು ಅವರ ಇಂಟರ್ನಲ್ ಮ್ಯಾಟರ್ ಬಿಡಿ ಅಂತ ಹೇಳಿ ಸ್ಪೀಕರ್ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದು ಇಂಟರ್ನಲ್ ಮ್ಯಾಟರ್ ಆಗೋದಿಲ್ಲ ಅಂತ ವಿಪಕ್ಷ ಕಿಡಿಕಾರ್ತಾ ಇದೆ. ಸಚಿವರ ವಜಾ ಬಗ್ಗೆ ಮಾಹಿತಿ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಪ್ರತಿಪಕ್ಷದ ನಾಯಕರು. ಸಚಿವ ಸ್ಥಾನದಿಂದ ವಜಾ ಹಿನ್ನೆಲೆಯಲ್ಲಿ ಸದನಕ್ಕೆ ಕೆಎನ್ ರಾಜಣ್ಣ ಬಂದಿಲ್ಲ. ಸದನದಿಂದ ಅಂತರವನ್ನ ಕೆಎನ್ ರಾಜಣ್ಣ ಕಾಯ್ದುಕೊಂಡಿದ್ದಾರೆ. ಊಹೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಘಟನೆ ಪ್ರಸಂಗ ನಿನ್ನೆ ನಡೆದು ಹೋಯಿತು. ನೋಡಿ, ಒಂದು ಕಡೆ ನೀವು ಗಮನಿಸಬಹುದು, ದೇಶದಾದ್ಯಂತ ಚುನಾವಣಾ ಆಯೋಗ ಅಥವಾ ಬಿಜೆಪಿ ಈ ಚುನಾವಣಾ ಆಯೋಗವನ್ನು ಹೇಗೆ ಬಳಸಿಕೊಳ್ತಿದೆ, ಇದುವರೆಗೂ ಆಗಿರುವಂಥ ಕೆಲವೊಂದು ಚುನಾವಣೆಗಳಿಂದ ಅವೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳಿ ಅಂದಾಜು 6 ತಿಂಗಳ ಅಧ್ಯಯನವನ್ನು ನಡೆಸಿ ರಾಹುಲ್ ಗಾಂಧಿ ರಾಜ್ಯದ ಮತ್ತು ದೇಶದ ಜನರ ಮುಂದೆ ಆ ಚುನಾವಣಾ ಅಕ್ರಮವನ್ನು ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ರೈಟ್, ಅದೊಂದು ನಿರಂತರವಾದಂಥ ಪ್ರೋಸೆಸ್. ಇದಕ್ಕೆ ಬಿಜೆಪಿ ಏನು ಹೇಳುತ್ತೆ, JDS ಏನು ಹೇಳುತ್ತೆ, ಕಾಂಗ್ರೆಸ್ ಏನು ಹೇಳುತ್ತೆ, ಬಹಳ ಮುಖ್ಯ ಆಗುತ್ತೆ. ದೇಶದಾದ್ಯಂತ ರಾಹುಲ್ ಗಾಂಧಿಯ ಈ ಪ್ರಯತ್ನಕ್ಕೆ ಪ್ಲಸ್ ಆ್ಯಂಡ್ ಮೈನಸ್ ಅನ್ನುವಂತಹ ಕಾಮೆಂಟ್ಸ್ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಾಯಕರು ಇದಕ್ಕೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದರ ನಡುವೆ ಕೆಎನ್ ರಾಜಣ್ಣವರು ಮಾತಾಡ್ತಾರೆ. ನೋಡಿ, ಕಳೆದ ಬಾರಿ ಚುನಾವಣೆ ಆದ ಸಂದರ್ಭದಲ್ಲಿ ನಾವೇ ಆಡಳಿತದಲ್ಲಿದ್ವಿ. ಅಂಥ ಸಂದರ್ಭದಲ್ಲಿ ಚುನಾವಣಾ ಅಕ್ರಮವನ್ನು ತಡಿಬೇಕಾಗಿದ್ದು ನಮ್ಮ ಡ್ಯೂಟಿ ಆಗಿತ್ತು. ಯಾಕೆ ಅವಾಗ ನಾವು ನೋಡ್ಕೊಳ್ಳೋಕ್ಕಾಗಲಿಲ್ವಾ? ಈ ರೀತಿ ಅವರನ್ನು ಅವರು ಆತ್ಮಾವಲೋಕನದ ಪ್ರಶ್ನೆಯನ್ನು ಮಾಡ್ತಾರೆ. ಅದು ಹೇಗಾಯಿತು ಅಂತ ಹೇಳಿದ್ರೆ, ಪಕ್ಷದ ಸಿದ್ಧಾಂತ, ಪಕ್ಷ ಒಂದು ಫ್ಲೋದಲ್ಲಿ ಹೋಗ್ತಾ ಇದ್ದಾಗ, ಅಂದರೆ ಬಿ ಜೆ ಪಿ ಸಹಜವಾಗಿ ಈ ಚುನಾವಣೆ ಅಂದ ಸಂದರ್ಭದಲ್ಲಿ ಅದನ್ನು ಸರಿಯಾಗಿ ತಮಗೆ ಹೇಗೆ ಬೇಕೋ ಬಳಕೆಯನ್ನು ಮಾಡಿಕೊಳ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪದ ನಡುವೆ, ರಾಹುಲ್ ಗಾಂಧಿ ಆರೋಪದ ನಡುವೆ ಅದೇ ಪಕ್ಷದ ಕಾಂಗ್ರೆಸ್ ಪಕ್ಷದ ಕೆಎನ್ ರಾಜಣ್ಣ ಅವರು ಕೊಟ್ಟಂಥ ಉತ್ತರ ಏನಿದೆ, ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ಗೆ ಅದು ವ್ಯತಿರಿಕ್ತ ಆಯಿತು ಅನ್ನುವಂತಹ ಭಾವನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ಬಾರಿ ಕೆಎನ್ ರಾಜಣ್ಣ ಅಂದಾಗ ಸ್ಟೇಟ್ಮೆಂಟ್ಗಳನ್ನು ಆಗಾಗ 3 ತಿಂಗಳಿಗೆ 6 ತಿಂಗಳಿಗೆ ಬಂದು ಕೊಡ್ತಾ ಇರ್ತಾರೆ. ಎಲ್ಲ ಕಾರಣಗಳನ್ನು ಪರಿಗಣಿಸಿ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಗಿದೆ. ನೋಡಿ, ನೀವು ಗಮನಿಸಬಹುದು, ಈಗ ಏಕದಮ್ ಒಂದೇ ನಿರ್ಧಾರಕ್ಕೆ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅನ್ನೋದು ಆಗಿರುವುದಿಲ್ಲ. ನೋಡಿ, ರಾಜಣ್ಣ ವಜಾ ಅಂತ ಹೇಳಿದಾಗ ರಾಹುಲ್ ಅವರ ಆರೋಪಕ್ಕೆ ತದ್ವಿರುದ್ಧವಾದಂಥ ಹೇಳಿಕೆ ಕೊಟ್ಟಿದ್ದು ನನ್ನಾಗಲೇ ಉಲ್ಲೇಖ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ದೇಶದಾದ್ಯಂತ ಸಂಚಲನ ಅನ್ನೋದಾಗ್ತಾ ಇದೆ. ಈ ಸಂದರ್ಭದಲ್ಲಿ ರಾಜಣ್ಣ ಮಾತ್ರ ಉಲ್ಟಾ ಮಾತಾಡ್ತಾರೆ. ನಾವು ಅಧಿಕಾರದಲ್ಲಿದ್ದು ನಮ್ಮ ಆಡಳಿತ ಇತ್ತು, ಆ ಸಂದರ್ಭದಲ್ಲಿ ನಾವು ಗಮನ ಹರಿಸಬೇಕಾಗಿತ್ತು, ನಮ್ಮ ಮೌನವೂ ಕೂಡ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಅದು ರಾಹುಲ್ ಗಾಂಧಿಯವರ ಹೇಳಿಕೆಗೆ ತದ್ವಿರುದ್ಧವಾದಂಥ ಹೇಳಿಕೆ ಆಗುತ್ತೆ. ಹೀಗೆ ಹಲವಾರು ಹೇಳಿಕೆಗಳು ಕೂಡ ಕಾರಣ ಆಗಿತ್ತು. ಸೊ ಆದರೆ ಇದು ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ಚರ್ಚೆಯಾಗಿದೆ. ಕೆಎನ್ ರಾಜಣ್ಣ ವಿಚಾರವನ್ನೇ ಪ್ರತಿಪಕ್ಷಗಳು ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ನಮಗೆ ಸಕಾರಣವನ್ನು ಕೊಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತಾಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ UT ಖಾದರ್ ಅವರು ಅದವರ ಇಂಟರ್ನಲ್ ಮ್ಯಾಟರ್ ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಅದು ಇಂಟರ್ನಲ್ ಅಥವಾ ಆಂತರಿಕ ಸಮಸ್ಯೆ ಅಥವಾ ಆಂತರಿಕ ವಿಚಾರ ಆಗೋದಿಲ್ಲ. ಸರಿಯಾದಂಥ ಕಾರಣವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೊಡಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ರೈಟ್, ಕೆಎನ್ ರಾಜಣ್ಣ ಅವರ ರಾಜೀನಾಮೆಗೆ ಇನ್ನು ಹಾಗಾದರೆ ಏನೆಲ್ಲ ಕಾರಣಗಳಿರಬಹುದು, ಇದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ನೋಡಿ, ಶಾಸಕರ ಜೊತೆ ಸುರ್ಜೇವಾಲಾ ಸಭೆಗೆ ಬಹಳ ಆಕ್ಷೇಪವನ್ನು ಹಿಂದೆ ಕೂಡ ವ್ಯಕ್ತಪಡಿಸಿದ್ರು. ನೀವು ಅದನ್ನು ನೆನಪಿಸ್ಕೊಳ್ಬೋದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇರ್ಬೋದು, KPCC ಅಧ್ಯಕ್ಷರ ಬದಲಾವಣೆ ಕುರಿತಂತಹ ಹಲವಾರು ಬೆಳವಣಿಗೆಗಳ ನಡುವೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾರೆ, ಮಾತುಕತೆಯನ್ನು ನಡೆಸ್ತಾರೆ. ಆ 1-to-1 ಸಭೆಗೆ ಸಂಬಂಧಪಟ್ಟಂತೆ ಕೂಡ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗೆ ಹಲವಾರು ವಿಚಾರಗಳು ಕೂಡ ಇಲ್ಲಿ ರಾಜಣ್ಣ ಅವರ ರಾಜೀನಾಮೆಗೆ ಕಾರಣವಾಗಿದ್ರು ಕೂಡ ಆ ಪ್ರಮುಖ ಕಾರಣವನ್ನು ಉಲ್ಲೇಖ ಮಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ಕಲಾಪದಲ್ಲಿ. ಉತ್ತರವನ್ನು ಒಲ್ಲಿಸಿದ್ದಾರೆ ಸರ್. ಇದು 17ರಲ್ಲಿ ಪ್ರಾರಂಭ. ನಾವು ಕತ್ಲಲ್ಲಿದ್ದೀರಿ, ನಾಯಕರು ಅವರೇ ಹೇಳಿ. ನನ್ನ ಹೇಳಿದ್ರಲ್ಲ ಕೇಳಿದಿರಿ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ತಾವೀಗಾಗಲೇ ಮಾರ್ಗದರ್ಶನ ಮಾಡಿದಿರಿ. ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಓಕೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಲ್.
ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 258. ಗೊತ್ತಿಲ್ಲ. ಆಯ್ತು, ಮಾತಾಡಿ. ನಾವು ಕತ್ಲಲ್ಲಿದ್ದೀರಿ. ಆಯ್ತು, ನಾವು ಕೇಳಿದ್ದೀರಿ. ಪೇಪರು, ಟಿವಿ ನಂಬಲ್ಲ. ನೋಡಿ, ಅವ್ರು ನಾವು ನೋಡಿಕೊಂಡು ಸದನಕ್ಕೆ ಬರ್ತಾರೆ. ಇವರೇ ನಾಯಕರು, ಅವರೇ ಹೇಳಿ. ನನ್ನ ಹೇಳಿದ್ರಲ್ಲ ರಾಜಾರಾಮ್ ನಿಮ್ಮ ಹೇಳಿ ಅವ್ರು ಸಂಶಯ ನಾಮಿನಿ. ಕೇಳಿದಿರಿ, ಅವ್ರು ತರ್ಕೊತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ಈಗಾಗಲೇ ಮಾರ್ಗದರ್ಶನ ಮಾಡಿದಿರಿ. ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಓಕೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಲ್. ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 258. ಗೊತ್ತಿಲ್ಲ. ಆಯ್ತು,